ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಯಮ್ಮಿ ಆಗಿರೋ ಪಾಸ್ತಾ ರೆಸಿಪಿ ತೋರಿಸೋಣ ಅಂದ್ಕೊಂಡಿದ್ದೀನಿ. ಬರೀ ಫ್ಯೂ ಇಂಗ್ರೀಡಿಯೆಂಟ್ಸಿಂದ. ಸೊ ಹೇಗೆ ಮಾಡೋದಂತ ತಿಳ್ಕೊಳ್ಳೋಣ ಬನ್ನಿ. ಕ್ಯಾರೆಟ್ ಪಾಸ್ತಾ. ಸೊ ಫಸ್ಟ್ ನಾನು ಸ್ವಲ್ಪ ಒಂದು ಬೌಲಷ್ಟು ಕ್ಯಾರೆಟ್ ತೊಗೊಂಡಿದ್ದೀನಿ. ಸೊ ಅದನ್ನು ಫಸ್ಟು ಬಾಯ್ಲ್ ಮಾಡೋಕ್ಕೆ ಇಟ್ಬಿಡೋಣ, ಓಕೆನಾ. ಸೊ ಇದಕ್ಕೆ ಕ್ಯಾಶ್ಯೂ ಹಾಕ್ತೀವಿ. ಸೊ ಇದು ಮಕ್ಳಿಗಂತ ಆ್ಯಕ್ಚುಲಿ ನನ್ನ ಮಗಳಿಗೆ ಇತ್ತು. ಸೊ ಪಾಸ್ತಾ ಇತ್ತು ಇವತ್ತು. ಸೊ ನಾನು ಇದನ್ನೇ ಟ್ರೈ ಮಾಡೋಣ ಅಂದ್ಕೊಂಡೆ. ಸಕ್ಕ ಚೆನ್ನಾಗಿತ್ತು. ಎಷ್ಟು ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ನಿಜ ಚೆನ್ನಾಗಿರುತ್ತಾ ಅಂತ ನನಗೂ ಅಂದರೆ ಡೌಟ್ ಮೇಲೆ ಮಾಡಿದೆ. ಓಕೆ ಕ್ಯಾರೆಟ್ ಕೊಡೋಣ ಅಂದ್ಬಿಟ್ಟು. ಸೊ ಇದು ಬಂದು ಬ್ಯಾಂಬಿನೋ ಪಾಸ್ತಾ. ಸೊ ಇದನ್ನು ತೊಗೊಂಡು ಬಂದಿದೆ, ಏನೋ 50% ಆಫ್ ಇತ್ತು. ಸೊ ಸುಮ್ಮನೆ ಏನೋ ಮಾಡೋಣ ಅಂತ ಅಂದ್ಕೊಂಡು ತೊಗೊಂಡು ಬಂದಿದ್ದೆ. ಬಟ್ ಇವತ್ತು ಯೂಸ್ ಮಾಡ್ತಿದ್ದೀನಿ ನಾನು. ಸೊ ಒಂದು 2 ಬೌಲ್ಸ್ ಅಷ್ಟು ಮೆಷರ್ ಮಾಡಿ ಹಾಕ್ಕೊಳ್ಳೋಣ. ನೀವು ಯಾವುದಾದ್ರೂ ಪಾಸ್ತಾ ತೊಗೊಬೋದು. ನಾನು ಬ್ಯಾಂಬಿನೋ ತೊಗೊಂಡಿದ್ದೀನಿ. ನಾರ್ಮಲ್ ಪಾಸ್ತಾ, ವೀಟ್ ಪಾಸ್ತಾ ಆ ಥರ ಏನೂ ಅಲ್ಲ. ಸೊ ನಿಮಗೇನೋ ಡಯಟ್ ಕಾನ್ಷಿಯಸ್ ಆ ಥರ ಏನಾದರೂ ಇದ್ದರೆ ನೀವು ಸ್ವಲ್ಪ ವೀಟ್ ಪಾಸ್ತಾ ಪ್ರಿಫರ್ ಮಾಡ್ತೀನಿ ನಾನು ಅಂಥವ್ರಿಗೆ. ಸೊ ನೀವು ವೀಟ್ ಪಾಸ್ತಾ ತೊಗೊಬೋದು. ಆನ್ಲೈನಲ್ಲೂ ಸಿಗುತ್ತೆ, ಆಫ್ಲೈನಲ್ಲೂ ಸಿಗುತ್ತೆ. ಸೊ 2 ಕಪ್ಸ್ ಪಾಸ್ತಾಗೆ 2 ಗ್ಲಾಸ್ ಆಫ್ ವಾಟರ್ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಅದನ್ನು ಫಸ್ಟ್ ಇವಾಗ ನೀರು ಕಾಯಕ್ಕೆ ಇಟ್ಬಿಡೋಣ. ಸೊ ನಂದು ಟ್ರೈಪಾಡ್ ಎಲ್ಲೋ ಕಳೆದೋಗ್ಬಿಟ್ಟಿದೆ. ಸೊ ಅದಕ್ಕೆ ನಾನು ಈ ಥರ ಸ್ವಲ್ಪ ಕೈಯಲ್ಲೇ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಟ್ ರೆಸಿಪಿ ಮಾತ್ರ ನಿಜ ನೀವು ಟ್ರೈ ಮಾಡ್ಬೋದು. ತಿಂದಮೇಲೆ ನೀವೇ ಅಂದ್ಕೊತೀರ ಬರೀ ಒಂದು 2-3 ಇಂಗ್ರೀಡಿಯೆಂಟ್ಸಿಂದ ಇಷ್ಟು ಚೆನ್ನಾಗಾಯ್ತಾ ಅಂದ್ಬಿಟ್ಟು. ನಿಜ ಚೆನ್ನಾಗೈತೆ, ಹೆಲ್ದಿಯಾಗಿರುತ್ತೆ. ಮಕ್ಳಿಗಂತೂ ಪಾಸ್ತಾ ತುಂಬ ಇಷ್ಟ, ಯಾರಿಗಿಷ್ಟ ಇರಲ್ಲ ಹೇಳಿ ಅಲ್ವಾ. ಸೊ ನಾನು ನೀರು ಕಾಯಕ್ಕೆ ಇಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಲ್ಟ್ ಮತ್ತು ಸ್ವಲ್ಪ ಮಾಮೂಲಿ ಕುಕ್ಕಿಂಗ್ ಆಯಿಲ್ ಹಾಕ್ತಿದ್ದೀನಿ. ನಾನು ಸನ್ಪ್ಯೂರ್ ಯೂಸ್ ಮಾಡ್ತೀನಿ. ಸೊ 1-2 ಸ್ಪೂನ್ ಅಷ್ಟು ಅದು ಹಾಕಿದ್ದೀನಿ. ಅದು ಹಾಕೋದು ಏನಕ್ಕೆ ಅಂದರೆ ಅವಾಗ ಸ್ಟಿಕ್ ಆಗಲ್ಲ ಪಾಸ್ತಾ. ಸೊ ಸ್ವಲ್ಪ ಬಿಡಿಯಾಗಿರುತ್ತೆ ಅಂತ. ಸೊ ಅದು ಬಾಯ್ಲಿಂಗ್ ಕಂಡೀಷನಿಗೆ ಬಂದಮೇಲೆ ಆ ಪಾಸ್ತಾನ ಆ್ಯಡ್ ಮಾಡ್ಬಿಟ್ಟು ಚೆನ್ನಾಗಿ ಬೇಯಕ್ಕೆ ಬಿಡಬೇಕು. ಒಂದು 80% ಅಷ್ಟು ಬೆಂದರೆ ಸಾಕು. ಇನ್ನೊಂದು 20% ಅಷ್ಟು ನಾವು ಕ್ಯಾರೆಟ್ದು ಪ್ಯೂರಿ ಮಾಡ್ಕೊತೀವಲ್ಲ ಅದ್ರ ಜೊತೆ ಬೇಯಿಸಿದ್ರೆ ಚೆನ್ನಾಗಾಗುತ್ತೆ. ಸೊ ಇವಾಗ ಬೇಯಕ್ಕೆ ಬಿಡ್ತಾಯಿದ್ದೀನಿ. ವೀಟ್ ಪಾಸ್ತಾ ಎಲ್ಲ ಇನ್ನೂ ಸ್ವಲ್ಪ ಟೈಮ್ ತೊಗೊಳುತ್ತೆ. ಇದು ನಾರ್ಮಲ್ ಪಾಸ್ತಾ ಆಗಿರೋದ್ರಿಂದ ವಿತಿನ್ 10 ಮಿನಿಟ್ಸ್ ಒಳಗಡೆ ಬೆಂದೋಗ್ಬಿಡುತ್ತೆ. ಸೊ ಅದು ಬಾಯ್ಲ್ ಆಗಲಿ ನೋಡಿ, ಇನ್ನೊಂದು ಸ್ವಲ್ಪ ಬೇಕನ್ಸುತ್ತೆ. ಸೊ ಬೆಂದು ಬಿಡಲಿ. ಸೊ ಆಮೇಲೆ ಈ ಕ್ಯಾರೆಟ್ ಎಲ್ಲ ಬೆಂದಿರುತ್ತೆ, ಕ್ಯಾರೆಟ್ ಮತ್ತು ಕ್ಯಾಶ್ಯೂಸ್ ಅಲ್ವಾ. ಸೊ ಅದನ್ನು ಆರಕ್ಕೆ ಇಟ್ಬಿಡೋಣ. ಬಿಕಾಸ್ ಬಿಸಿ ಇದರಲ್ಲಿ ಏನೋ ನೀವು ಮಿಕ್ಸರ್ಗೆ ಹಾಕಿ ಗ್ರೈಂಡ್ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದ್ರೆ ನಾನು ಒಂದೇ ಸರಿ ಅರ್ಜೆಂಟ್ ಅಂದ್ಬಿಟ್ಟೆಲ್ಲ ಹಾಕಿ ಮಾಡೋಕ್ಕೆ ಹೋಗಿದ್ದೀನಿ, ಎಲ್ಲ ಕಡೆ ಆರಿಬಿಡುತ್ತೆ. ಸೊ ಅಪ್ಪಿ ನಿಮ್ಮ ಮುಖ ಮೇಲೆಲ್ಲ ಬಿದ್ದರೆ ತುಂಬ ಸುಡುತ್ತೆ. ಸೊ ಅದನ್ನು ಆರಿಸ್ಬಿಟ್ಟೆ ಮಾಡಬೇಕು. ಪ್ಯೂರಿ ಮಾಡೋಣ. ಸೊ ಈ ನೀರು ಹಾಗೆ ಇಟ್ಕೊಳ್ಳೋಣ. ಸೊ ಪಾಸ್ತಾಗೆ ಆ್ಯಡ್ ಮಾಡ್ಬೋದು ಏನೋ ತಿಕ್ಕಾದರೆ ಅಂತ. ಸೊ ಅದು ಕ್ಯಾರೆಟ್ ಬ್ರೋತ್ ಥರನೂ ಯೂಸ್ ಮಾಡ್ಬೋದಲ್ವ. ಸೊ ಅದಕ್ಕೋಸ್ಕರ ಪಾಸ್ತಾನೂ ಇಲ್ಲಿ ರೆಡಿ ಆಗಿದೆ. ಸೊ ನೀವು ಈಗ ಚೆಕ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಯಾಕಂದರೆ ಅದು ಸ್ಪೂನಲ್ಲಿ ಜಸ್ಟ್ ಪ್ರೆಸ್ ಮಾಡಿ ನಿಮಗೆ ಬೆಂದಿದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ. ಈಸಿಯಾಗಿ ಕಟ್ಟಾದರೆ ನಾರ್ಮಲಾಗಿ ಬೆಂದಿದೆ ಅಂತ. ಸೊ ಆಫ್ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಸ್ಟ್ರೈನ್ ಮಾಡ್ಕೊಂಬಿಡೋಣ. ಸ್ಟ್ರೈನ್ ಮಾಡಿದ್ರೆ ಈ ನೀರೇನು ಆ್ಯಡ್ ಮಾಡೋ ಅವಶ್ಯಕತೆ ಇರೋಲ್ಲ ಪಾಸ್ತಾ ನೀರನ್ನ. ಸೊ ಇದನ್ನು ಸ್ಟ್ರೈನ್ ಮಾಡ್ಕೊಳ್ಳೋಣ. ನೋಡಿ ಎಣ್ಣೆ ಹಾಕಿದ್ದಕ್ಕೆ ಈ ಥರ ಬಿಡಿಯಾಗಿರುತ್ತೆ. ಇಲ್ಲಾಂದರೆ ಎಲ್ಲ ಒಂದಕ್ಕೊಂದು ಅಂಟ್ಕೊಂಬಿಟ್ಟಿರುತ್ತೆ. ಸೊ ಚೆನ್ನಾಗಿ ಅನಿಸಲ್ಲ, ಸ್ವಲ್ಪ ಬಿಡಿ ಆಗಿರಬೇಕು. ನಾನು ಸ್ಪೈರಲ್ ಪಾಸ್ತಾ ತೊಗೊಂಡಿದ್ದೀನಿ. ಅದು ನನಗೆ ಆ್ಯಕ್ಚುಲಿ ಪರ್ಸ್ನಲಾಗಿ ಇಷ್ಟ. ಜಸ್ಟ್ ಇನ್ನು ಮಕ್ಳ ಥರನೇ ಅದೆಲ್ಲ ಇಷ್ಟ. ಸೊ ಇದು ಕ್ಯಾರೆಟ್ ಮತ್ತು ಕ್ಯಾಶ್ಯೂನ ಪ್ಯೂರಿ ಮಾಡ್ಕೊಂಡಿದ್ದೀನಿ. ಎಷ್ಟು ಸ್ಮೂತ್ ಪೇಸ್ಟ್ ಆಗಿದೆ. ಕಲರ್ ನೋಡಿ, ಕ್ಯಾರೆಟ್ ಹಾಕೋದ್ರಿಂದ ನ್ಯಾಚುರಲ್ ಕಲರು. ಆಮೇಲೆ ಟೇಸ್ಟ್ ಒಂದು ಸಕ್ಕತ್ತಾಗಿದೆ. ಕ್ಯಾರೆಟ್ ಅಂತೂ ಮಕ್ಳಿಗೆ ತುಂಬ ಒಳ್ಳೆಯದು, ಕಣ್ಣಿಗೆ ಒಳ್ಳೆಯದು. ಸೊ ಜಾಸ್ತಿ ಓದ್ತಿರ್ತಾರೆ. ಆಮೇಲೆ ಕೆಲವು ಮಕ್ಕಳು ಆನ್ಲೈನ್ ಅಂದ್ಬಿಟ್ಟು ಇದು ನೋಡ್ತಿರ್ತಾರೆ, ಲ್ಯಾಪ್ಟಾಪ್ಸ್ ಅಥವಾ ಫೋನ್ಸ್ ಎಲ್ಲ. ಸೊ ಅಂಥವ್ರಿಗೆ ಒಳ್ಳೆಯದು. ಸೊ ಕ್ಯಾರೆಟ್ ಆದಷ್ಟು ಕೊಡ್ತಾಯಿರಿ ಡೈಲಿ ಇಲ್ಲಾಂದ್ರೆ 2-3 ಡೇಸ್ಗೆ ಒನ್ಸ್ ಕೊಡ್ಬೋದು. ಸೊ ಇವಾಗ ಬಾಣಲಿ ತೊಗೊಂಡು ಅದಕ್ಕೆ 1-2 ಸ್ಪೂನಷ್ಟು ಬಟರ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದು ಸ್ವಲ್ಪ ಮೆಲ್ಟ್ ಆಗಲಿ. ಬಟರು, ತುಪ್ಪ ಅದೆಲ್ಲ ಮಕ್ಳಿಗೆ ನೀವು ಎಷ್ಟು ಕೊಡ್ತೀರೋ ಅಷ್ಟು ಒಳ್ಳೆಯದು. ಕೆಲವು ಮಕ್ಳಿಗೆ ತುಪ್ಪ ಬಟರ್ ಆಗಲ್ಲ ಅಂದರೆ ಕ್ಯಾಶ್ಯೂಸ್ ಕೊಡ್ಬೋದು, ಪನ್ನೀರ್ ಕೊಡ್ಬೋದು, ಇಲ್ಲ ಸಾಂಬಾರು ಅಡುಗೆ ತಿಂಡಿ ಮಾಡ್ಬೇಕಾದ್ರೆ ಹಾಕ್ಬಿಡ್ಬೋದು. ಸೊ ಈ ಬಟರ್ ಕಾದ್ಮೇಲೆ ಅದಕ್ಕೆ ಪ್ಯೂರಿನ ಆ್ಯಡ್ ಮಾಡ್ಕೊತಿದ್ದೀನಿ. ಸೊ ಇದ್ರಲ್ಲಿ ಸ್ವಲ್ಪ ನೀರು ಹಾಕಿ ಒಂಚೂರು ವೇಸ್ಟ್ ಮಾಡಿಲ್ಲ. ನನಗೆ ಈ ಥರ ವೆಜಿಟೇಬಲ್ಸ್ನೆಲ್ಲ ವೇಸ್ಟ್ ಮಾಡೋದಷ್ಟು ಇಷ್ಟ ಆಗಲ್ಲ. ಸೊ ಸ್ವಲ್ಪ ಮೆಸ್ಸಿ ಕಿಚನ್ ಆಗಿಬಿಟ್ಟಿದೆ ನಮ್ಮದು. ಇಟ್ಸ್ ಓಕೆ. ಇವಾಗ ಇದು ನೋಡಿ, ಕ್ಯಾಶ್ಯೂ ಮಾತ್ರ ಒಂದೊಂದು ಹಾಗೆ ಇದೆ. ಹಾಗೆ ಇದ್ದಷ್ಟು ತಿನ್ಬೇಕಾದ್ರೆ ಚೆನ್ನಾಗಿ ಸಿಗುತ್ತೆ, ಸಕ್ಕದಾಗಿ ಅನಿಸುತ್ತೆ. ಒಂದು 2-3 ಇಂಗ್ರೀಡಿಯೆಂಟ್ ಕಾಯ್ಸ್ ನಿಜವಾಗೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನೀವು ಬೇಕಾದರೆ ಇದಕ್ಕೆ ಪನ್ನೀರ್ ಆ್ಯಡ್ ಮಾಡ್ಕೊಬೋದು. ಅಂದರೆ ಅದು ಗ್ರೈಂಡ್ ಮಾಡ್ತೀವಲ್ವ ಆವಾಗ. ಇದು ಸ್ವಲ್ಪ ಬಾಯ್ಲಿಂಗ್ ಕಂಡೀಷನಿಗೆ ಬಂದ ಮೇಲೆ ಸೊ ನಾನು ಏನು ಮಾಡಿಬಿಟ್ಟಿದ್ದೆ ಅಂದರೆ ಫೋನ್ ಕೆಳಗಡೆ ಇಟ್ಬಿಟ್ಟಿದ್ದೀನಿ, ಟ್ರೈಪಾಡ್ ಇಲ್ದಲೇ ಇರೋ ಕಾರಣಕ್ಕೆ. ಸೊ ನಾನು ಇದು ಸ್ಪೈಸಸ್ ತೊಗೊಳ್ಬೇಕಿತ್ತು. ಸೊ ಅದಕ್ಕೆ ಸಿಕ್ತು ಸ್ಪೈಸಸ್ಸು. ಸೊ ಒಂದು ಆರಿಗ್ಯಾನೋ ಮತ್ತು ಇನ್ನೊಂದು ಚಿಲ್ಲಿ ಫ್ಲೇಕ್ಸ್ ತೊಗೊಂಡಿದ್ದೀನಿ. ಆರಿಗ್ಯಾನೋ ಚಿಲ್ಲಿ ಫ್ಲೇಕ್ಸು ಹಾಕಿದೆ.
ಸೊ ನಾನು ಹ್ಯಾಪಿ ಚೆಫ್ ಇಂದ ಆನ್ಲೈನಲ್ಲಿ ತರಿಸ್ಕೊಂಡಿದ್ದು ಬಿಗ್ ಬಾಸ್ಕೆಟಲ್ಲಿ. ನಿಮ್ಗೆ ಯಾವುದು ಇರುತ್ತೋ ಅದನ್ನು ಹಾಕ್ಬೋದು. ಇದಿಲ್ಲ ಅಂದರೂ ನಡೆಯುತ್ತೆ. ಸಾಲ್ಟ್ ಹಾಕ್ಬಿಟ್ಟು ಜಸ್ಟ್ ನೀವು ಖಾರದ ಪುಡಿ ಏನಾದರೂ ಹಾಕ್ಬೋದು, ಬಟ್ ಕಲರ್ ಚೇಂಜ್ ಆಗಿಬಿಡುತ್ತೆ. ಸೊ ಚಿಲ್ಲಿ ಫ್ಲೇಕ್ಸ್ ಮತ್ತು ಆರಿಗ್ಯಾನೋ ಹಾಕಿದ್ರೆ ಬೆಟರು. ಸಾಲ್ಟ್ ಸ್ವಲ್ಪ ಕಡಿಮೆ ಇತ್ತು, ಸೊ ಸಾಲ್ಟ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಲೈಟ್ ಹಾಕೋದೇ ಮರ್ತೋಗ್ಬಿಟ್ಟಿದ್ದೀನಿ. ಅಯ್ಯೋ, ಲೈಟ್ ಹಾಕಿದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಸೂಪರಾಗಿ ಕಾಣಿಸ್ತಾ ಇದೆ. ಆಮೇಲೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ಕ್ಯಾಶ್ಯೂ ಹಾಕಿರೋದ್ರಿಂದ ಕ್ರೀಮಿಯಾಗಿ ಅನಿಸುತ್ತೆ. ಸೊ ಇವಾಗ ಸ್ಟ್ರೈನ್ ಮಾಡಿಟ್ಟಿದ್ವಲ್ಲ, ಆ ಪಾಸ್ತಾನ ಆ್ಯಡ್ ಮಾಡ್ಕೊಂಬಿಡಿ. ಎಂಥ ರುಚಿಯಾಗಿರುತ್ತಂದರೆ, ನಾನು ಯಾಕಪ್ಪ ಇಷ್ಟು ದಿನ ಮಾಡಿಲ್ಲ ಇದನ್ನು ಅಂದ್ಕೊಂಡಿದ್ದೆ. ಒಂದು ಸತಿ ನಾವು ಹಳೆ ಮನೇಲಿದ್ದಾಗ ಬ್ರೋಕ್ಲಿ ಪಾಸ್ತಾ ಟ್ರೈ ಮಾಡಿದ್ದೆ. ಸೇಮ್ ಇದೇ ಮೆಥಡು. ಬ್ರೋಕ್ಲಿಗೆ ಸ್ವಲ್ಪ ಪನ್ನೀರ್ ಮತ್ತು ಕ್ಯಾಶ್ಯೂಸ್ ಹಾಕಿದ್ವಿ. ಅಲ್ಲಿ ಗೋಡಂಬಿ ಇದು ಆಲ್ಮಂಡ್ಸ್ ಆ್ಯಡ್ ಮಾಡ್ಬೋದು ಬೇಕಾದರೆ. ಸೊ ಅದು ಸಕ್ಕದಾಗಿತ್ತು, ಫುಲ್ ಕ್ರೀಮಿ. ಸೊ ಅದೇ ಥರನೇ ಇದನ್ನು ಮಾಡೋಣ ಅಂದ್ಕೊಂಡು ಮಾಡಿದೆ, ಬಟ್ ಸಕ್ಕದಾಗಿತ್ತು. ಆಮೇಲೆ ಪಂಪ್ಕಿನ್ ಪಾಸ್ತಾ ಅದೆಲ್ಲ ಪಂಪ್ಕಿನ್ ಪಾಸ್ತಾ ಬಂದು ನನ್ನ ಫ್ರೆಂಡ್ ಹತ್ರ ಅವ್ರ ಮನೆಗೆ ಹೋದಾಗ ತಿಂದಿದ್ದು, ಸಕ್ಕತ್ತಾಯಿತು. ಅದೂ ಇಲ್ಲೇ ನಮ್ಮ ಕಮ್ಯುನಿಟಿ ಒಳಗಡೆ ಫ್ರೆಂಡ್ ಆಗಿದ್ದವರು. ಸೊ ಅದನ್ನು ನಿಮಗೆ ತೋರಿಸ್ತೀನಿ ಅವ್ರ ಹತ್ರ ತಿಳ್ಕೊಂಡು. ಸೊ ಇದಕ್ಕೆ ಬೇಕಾದ್ರೆ ನೀವು ಲಾಸ್ಟಿಗೆ ಚೀಸ್ ಆ್ಯಡ್ ಮಾಡ್ಬೋದು. ಸೊ ನಾನು ಚೀಸೇನು ಆ್ಯಡ್ ಮಾಡಿಲ್ಲ. ಸೊ ಸ್ಕೂಲಿಗೆ ಕೊಡೋದ್ರಿಂದ ಸೊ ವೀಕ್ಲಿ ಒಂದು ಸತಿ ಕೊಟ್ಟರೆ ಸಾಕಲ್ವಾ. ಸೊ ಅವ್ರ ಮಿಲ್ಕೆಲ್ಲ ಕುಡಿಯೋದ್ರಿಂದ ಚೀಸ್ ಏನು ಡೈಲಿ ಕೊಡೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಇದಂತೂ ಸಕ್ಕತ್ತಾಗಿತ್ತು ಗೈಸ್, ನಿಜವಾಗೂ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಸೂಪರ್ ಆಗಿತ್ತು. ಇದಕ್ಕೆ ನೀವು ಕಾರ್ನ್ ಆ್ಯಡ್ ಮಾಡ್ಬೋದು, ಇಲ್ಲಾಂದರೆ ಹೀಗೆ ತಿನ್ಬೋದು. ಸೀರಿಯಸ್ಲಿ ಸಖತ್ ಅಮೇಝಿಂಗ್ ಆಗಿರುತ್ತೆ. ಮಕ್ಳಿಗಂತೂ ಇದು ಕೊಡ್ಬೋದು. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.